ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಬೆಳೆ ಹಾನಿ ಪರಿಹಾರದ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಯಾರಿಗೆಲ್ಲ ಬೆಳೆ ಹಾನಿ ಪರಿಹಾರ ಜಮಾ ಆಗಿಲ್ವೋ ಅವರಿಗೆ ಸದ್ಯದಲ್ಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಲಿದೆ. ಹೌದು, ಕೆಲವೊಂದಿಷ್ಟು ಜಿಲ್ಲೆಗಳ ರೈತರಿಗೆ ಮೊದಲು ಜಮಾ ಆಗಲಿದೆ. ಹೌದು, ಹಾಗಾದ್ರೆ ಬೆಳೆ ಹಾನಿ ಪರಿಹಾರ ಯಾವ್ಯಾವ ಜಿಲ್ಲೆಗೆ ಜಮಾ ಆಗಲಿದೆ, ಎಷ್ಟು ಜಮಾ ಆಗಲಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ ರೈತ ಬಾಂಧವರೇ, ನಮ್ಮ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೆಳೆ ಹಾನಿ ಪರಿಹಾರದ ಹಣದ ಕುರಿತಾಗಿ ಪ್ರಮುಖ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದೇವೆ. ಅತಿಯಾದ ಮಳೆ, ಬಿಸಿಲು ಹಾಗೂ ಹವಾಮಾನ ವೈಪರೀತ್ಯದಿಂದಾಗಿ 2025 ಮತ್ತು 26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಕಳೆದುಕೊಂಡಿರುವ ರಾಜ್ಯದ ಸುಮಾರು 14.21 ಲಕ್ಷ ರೈತರಿಗೆ ಬೆಳೆ ಹಾನಿ ಪರಿಹಾರದ ಹಣ ಇನ್ನೂ ಕೂಡ ತಲುಪಿಲ್ಲ. ಆದರೆ ಇದೀಗ ಡಿಬಿಟಿ ಮೂಲಕ ರಾಜ್ಯದ ಎಲ್ಲ 31 ಜಿಲ್ಲೆಗಳ ರೈತರ ಖಾತೆಗಳಿಗೆ ಹಂತ ಹಂತವಾಗಿ ಹಣ ಬಿಡುಗಡೆ ಆಗುವ ಪ್ರಕ್ರಿಯೆ ನಡೆಯುತ್ತಿದೆ. ಈಗಾಗಲೇ 70% ರಿಂದ 80% ರೈತರಿಗೆ ಎಕರೆಗೆ 8,000 ರಿಂದ 15,000 ರೂಪಾಯಿಗಳವರೆಗೆ ಹಾಗೂ ಹೆಕ್ಟರ್ಗೆ 30,000 ರಿಂದ 35,000 ವರೆಗೆ ಪರಿಹಾರ ಹಣ ಜಮಾ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿರುವಂತೆ ರಾಜ್ಯಾದ್ಯಂತ ಪ್ರತಿದಿನ ಕನಿಷ್ಠ 200 ರಿಂದ 300 ರೈತರಿಗೆ ಹಣ ವರ್ಗಾವಣೆ ಆಗ್ತಾ ಇದೆ. ಆದ್ರೆ ಇನ್ನೂ ಕೂಡ ಪರಿಹಾರದ ಹಣ ಬಾರದ ರೈತರು ಒಂದು ಪ್ರಮುಖ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಅದೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು. ಹೌದು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್ ಹಾಗೂ ಜಮೀನಿನ ಉತ್ತಾರನ್ನ ತೆಗೆದುಕೊಂಡು ಹೋಗಿ ನಿಮ್ಮ ತಾಲೂಕಿನ ರೈತ ಸಂಪರ್ಕ ಕೇಂದ್ರದಲ್ಲಿ FID ಅನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. ಬ್ಯಾಂಕ್ ಹಾಗೂ ಆಧಾರ್ ಸೀಡಿಂಗ್. ಹೌದು, ನೀವು FID ಮಾಡಿಸಿದ್ರು ಹಣ ಬಂದಿಲ್ಲ ಅಂತಂದ್ರೆ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಗೆ ಭೇಟಿ ನೀಡಿ ನಿಮ್ಮ ಖಾತೆಗೆ EKYC ಮತ್ತು ಆಧಾರ್ ಸೀಡಿಂಗ್ ಆಗಿದೆಯಾ ಎಂಬುದನ್ನ ಒಂದ್ಸಾರಿ ಖಚಿತಪಡಿಸಿಕೊಳ್ಳಿ. ನಂತರ ಖಾತೆ ಆಕ್ಟಿವ್ ಆಗಿದೆಯಾ ಅಥವಾ ಇಲ್ವಾ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. 3-4 ತಿಂಗಳುಗಳಿಂದ ಬ್ಯಾಂಕ್ ವಹಿವಾಟು ನಡೆಸದೇ ಇದ್ರೆ ಖಾತೆ ನಿಷ್ಕ್ರಿಯವಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ನಿಮ್ಮ ಖಾತೆಯಲ್ಲಿ ಕನಿಷ್ಠ 1,000 ದಿಂದ 2,000 ಇಟ್ಟು ಖಾತೆಯನ್ನು ಆಕ್ಟಿವ್ ಇಟ್ಟುಕೊಳ್ಳಿ. ಆಧಾರ್ ಸೀಡಿಂಗ್ ಆಗದಿದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಹಣ ನಿಮ್ಮ ಖಾತೆಗೆ ಬರುವುದಿಲ್ಲ. ರೈತರಿಗೆ ಸಂಬಂಧಿಸಿದ ಈ ಮುಖ್ಯವಾದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ. ನಿಮ್ಮೆಲ್ಲರಿಗೂ ತಿಳಿಸಿದಂತೆ ಕಳೆದ 2025 ಮತ್ತು 26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ರಾಜ್ಯದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಅತಿಯಾದ ಮಳೆ, ಹಠಾತ್ ಪ್ರವಾಹ, ಕೃಷಿ ಭೂಮಿಯ ಮಣ್ಣು ಕೊಚ್ಚನೆ ಹಾಗೂ ಕೆಲವು ಕಡೆ ವಿಪರೀತ ಬಿಸಿಲಿನ ತಾಪ ಮತ್ತು ಚಳಿಯ ಕಾರಣದಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕಷ್ಟಪಟ್ಟು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿವೆ. ಈ ಹಿನ್ನೆಲೆಯಲ್ಲಿ ರೈತರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಬೆಳೆ ಹಾನಿ ಪರಿಹಾರವನ್ನು ಘೋಷಣೆ ಮಾಡಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಹಾನಿಗೊಳಗಾದ ಒಟ್ಟು 14 ಲಕ್ಷಕ್ಕೂ ಅಧಿಕ ರೈತರಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸುವ ಗುರಿಯನ್ನ ಸರ್ಕಾರ ಹೊಂದಿದೆ. ಪರಿಹಾರ ಮೊತ್ತದ ಬಗ್ಗೆ ಮಾತನಾಡುವುದಾದ್ರೆ, ರೈತರು ಬೆಳೆದ ಬೆಳೆ ಆಧಾರದ ಮೇಲೆ ಪ್ರತಿಯೊಂದು ಎಕರೆಗೆ ಕನಿಷ್ಠ 8,000 ರೂಪಾಯಿಗಳಿಂದ ಹಿಡಿದು ಗರಿಷ್ಠ 15,000 ರೂಪಾಯಿಗಳವರೆಗೆ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಅದೇ ರೀತಿ ಹೆಕ್ಟರ್ ಲೆಕ್ಕದಲ್ಲಿ ನೋಡೋದಾದ್ರೆ ಒಂದು ಹೆಕ್ಟರ್ಗೆ ಸುಮಾರು 30,000 ದಿಂದ 35,000 ರೂಪಾಯಿಗಳವರೆಗೆ ಹಣವನ್ನ ರೈತರಿಗೆ ನೀಡಲಾಗ್ತಾ ಇದೆ. ಈಗಾಗಲೇ ರಾಜ್ಯದ 70% ರಿಂದ 80% ರೈತರಿಗೆ ಅಂದ್ರೆ ಬಹುಪಾಲು ಅನ್ನದಾತರಿಗೆ ಬೆಳೆ ಹಾನಿ ಪರಿಹಾರ ಹಣ ಅವರ ಬ್ಯಾಂಕ್ ಖಾತೆಗಳಿಗೆ ಯಶಸ್ವಿಯಾಗಿ ಜಮಾ ಆಗಿದೆ. ಸರ್ಕಾರವು DBT ಮೂಲಕ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದ್ರೆ ನೇರ ನಗದು ವರ್ಗಾವಣೆ ಪ್ರಕ್ರಿಯೆ ಮುಖಾಂತರ ರೈತರ ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡ್ತಾ ಇದೆ. ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಹಂತ ಹಂತವಾಗಿ ಜಿಲ್ಲಾವಾರು ಹಣವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ರಾಜ್ಯದ ಎಲ್ಲಾ 30 ರಿಂದ 31 ಜಿಲ್ಲೆಗಳಿಗೂ ಕೂಡ ಈ ಪರಿಹಾರ ಅನ್ವಯವಾಗಲಿದ್ದು ಪ್ರತಿದಿನ ಕನಿಷ್ಠ 200 ರಿಂದ 300 ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಪ್ರಕ್ರಿಯೆ ನಿರಂತರವಾಗಿ ನಡೆಯುತ್ತಿದೆ. ಹೀಗಾಗಿ ಇವತ್ತು ಕೆಲವು ಜಿಲ್ಲೆಗಳಿಗೆ ಬಿಡುಗಡೆ ಆದರೆ ನಾಳೆ ಇನ್ನು ಕೆಲವು ಜಿಲ್ಲೆಗಳ ರೈತರಿಗೆ ಹಣ ಬಿಡುಗಡೆ ಆಗುವ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಆದ್ರೆ ಇಲ್ಲಿರುವ ಅತಿ ದೊಡ್ಡ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಉಳಿದ 20 ರಿಂದ 30% ರೈತರಿಗೆ ಇನ್ನೂ ತನಕ ಬೆಳೆ ಹಾನಿ ಪರಿಹಾರ ಹಣ ಯಾಕೆ ಬಂದಿಲ್ಲ, ಇದಕ್ಕೆ ಕಾರಣಗಳೇನು, ಯಾರೆಲ್ಲ ರೈತರಿಗೆ ಇನ್ನೂ ಕೂಡ ಪರಿಹಾರದ ಹಣ ಬಂದಿಲ್ವೋ ಅವರು ತಕ್ಷಣವೇ ಎಚ್ಚೆತ್ತುಕೊಂಡು ನಾವು ಈಗಾಗಲೇ ವಿಡಿಯೋದ ಹಿಂದೆ ಹೇಳಿರುವ ಹಾಗೆ ಆ ಪ್ರಮುಖ ಕೆಲಸವನ್ನ ಕಡ್ಡಾಯವಾಗಿ ನೀವು ಮಾಡಲೇಬೇಕು. ಈ ಚಿಕ್ಕ ಕೆಲಸಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ಬರಬೇಕಾದ ಸಾವಿರಾರು ರೂಪಾಯಿಗಳ ಪರಿಹಾರ ಹಣ ಶಾಶ್ವತವಾಗಿ ಬಾರದೆ ಹೋಗುವ ಅಪಾಯವಿರುತ್ತದೆ. ಮತ್ತೊಂದು ಅತಿ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ, ಬಹಳಷ್ಟು ರೈತರು ಕೇವಲ ಸರ್ಕಾರದ ಹಣ ಬಂದಾಗ ಮಾತ್ರ ಬ್ಯಾಂಕ್ಗೆ ಹೋಗ್ತಾರೆ, ಆದ್ರೆ ಪಾಸ್ಬುಕ್ ಎಂಟ್ರಿ ಮಾಡಿಸ್ತಾರೆ. ಹಾಗಾದ್ರೆ 3-4 ತಿಂಗಳ ಕಾಲ ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ಹಣದ ವ್ಯವಹಾರ ಮಾಡದಿದ್ರೆ ಆ ಖಾತೆ ಅಂದ್ರೆ ಡಾರ್ಮೆಂಟ್ ಅಕೌಂಟ್ ಆಗಿರುತ್ತದೆ.
ನಿಷ್ಕ್ರಿಯ ಖಾತೆಗಳು ಸರ್ಕಾರದಿಂದ ಹಣ ಹಾಕಿದ್ರೂ ಕೂಡ ಅದು ಬೌನ್ಸ್ ಆಗುತ್ತೆ. ಅದರಿಂದ ನಿಮ್ಮ ಖಾತೆಯಲ್ಲಿ ಕನಿಷ್ಠ 1,000ದಿಂದ 2,000 ರೂಪಾಯಿಗಳನ್ನಾದರೂ ಡಿಪಾಸಿಟ್ ಆಗಿ ಇಡಿ. ಆಗಾಗ ಹಣವನ್ನ ತೆಗೆಯುವುದು ಮತ್ತು ಜಮಾ ಮಾಡುತ್ತೀರಿ. ಇದರಿಂದ ಖಾತೆ ಆಕ್ಟಿವ್ ಆಗಿರುತ್ತೆ. PM ಕಿಸಾನ್ ಯೋಜನೆಯ 4,000 ರೂಪಾಯಿ ಕಂತುಗಳಾಗಲಿ, ಗೃಹಲಕ್ಷ್ಮಿ ಯೋಜನೆ ಹಣವಾಗಲಿ ಅಥವಾ ಬೆಳೆ ಹಾನಿ ಪರಿಹಾರವಾಗಲಿ ಪ್ರತಿಯೊಂದಕ್ಕೂ ಈ ಬ್ಯಾಂಕ್ ನಿಯಮಗಳು ಕಡ್ಡಾಯವಾಗಿ ಅನುಮತಿಸುತ್ತವೆ. ಇನ್ನು ಸ್ಟೇಟಸ್ ಅನ್ನ ಚೆಕ್ ಮಾಡೋ ವಿಧಾನ ಹೇಗೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ಬ್ಯಾಂಕ್ ಅಲಿಯುವ ಮುನ್ನ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮೂಲಕ ನಿಮ್ಮ ಹಣದ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು. ಸರ್ಕಾರದ ಅಧಿಕೃತ ವೆಬ್ಸೈಟ್ ಆದಂತ ಪರಿಹಾರ ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ನಿಮ್ಮ ಆಧಾರ್ ನಂಬರ್ ನಮೂದಿಸುವ ಮೂಲಕ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲೋ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಜೊತೆಗೆ DBT ಕರ್ನಾಟಕ ಆ್ಯಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲಾಗಿನ್ ಆಗುವ ಮೂಲಕ ನೀವು ಯಾವ ಯೋಜನೆ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಎಂಬುದನ್ನು ಅಲ್ಲಿ ನೋಡ್ಕೋಬಹುದು. ರೈತ ಬಂದವರೇ, ಈ ಕೂಡಲೇ ನಿಮ್ಮ ದಾಖಲಾತಿಗಳನ್ನು ಸರಿಪಡಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ತಡೆ ಹಿಡಿಯಲಾದ ನಿಮ್ಮ ಬೆಳೆ ಹಾನಿ ಪರಿಹಾರದ ಹಣ ಮುಂದಿನ ಹಂತಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರಲಿದೆ. ಇದಾಗಿತ್ತು ಇವತ್ತಿನ ಅತ್ಯಂತ ಪ್ರಮುಖವಾದ ಹಾಗೂ ರೈತರಿಗೆ ಉಪಯುಕ್ತವಾದ ಮಾಹಿತಿ. ಈ ಮಾಹಿತಿ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಊರಿನ ಇತರ ರೈತರು ಕೂಡ ಮತ್ತು ಸ್ನೇಹಿತರಿಗೂ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ಅವರಿಗೂ ಕೂಡ ಈ ಮಾಹಿತಿಯನ್ನು ತಲುಪಿಸಿ ಜಾಗೃತಿ ಮೂಡಿಸಿ. ನಿಮಗೆ ಬೆಳೆ ಹಾನಿ ಪರಿಹಾರ ಬಗ್ಗೆ ಅಥವಾ FID ಬಗ್ಗೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಅದರ ಬಗ್ಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇವೆ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನು ನೋಡ್ತಾ ಇರಿ. ಧನ್ಯವಾದಗಳು.